ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್ ಆ್ಯಕ್ಚುಲಿ ನಾನು ಚಿಕ್ಕಬಳ್ಳಾಪುರ ಸೀರೀಸ್ ಮಾಡ್ತಿದ್ದೆ, ಅದರಿಂದ ಆಫೀಸ್ದು ಲಾಗ್ ಮಾಡೋಕ್ಕಾಗಲಿಲ್ಲ. ಅದನ್ನೇ ಸ್ವಲ್ಪ ಸ್ಟೋರೇಜ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರಿಂದ ಆಫೀಸ್ ಲಾಗ್ ಏನು ಜಾಸ್ತಿ ಮಾಡಿಲ್ಲ. ಚಿಕ್ಕಬಳ್ಳಾಪುರದ್ದು ಇನ್ನೂ ಒಂದು 2-3 ವೀಡಿಯೋ ಇದೆ, ಅಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಗಾಯ್ಸ್. ನನ್ನ ಹತ್ರ ಸ್ವಲ್ಪ ಆಫೀಸ್ ವರ್ಕ್ ಜಾಸ್ತಿ ಇದೆ, ಅದ್ರ ಜೊತೆಗೆ ಮನೆಗೆ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀನಿ. ಮನೆ ಹತ್ರ ಒಂದು ಸ್ವಲ್ಪ ಕೆಲಸಗಳು, ತುಂಬ ಕೆಲಸ ಜಾಸ್ತಿ ಆಗೋಗಿದ್ದಾವೆ, ಅದರಿಂದ ಅದನ್ನ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಬರುತ್ತೆ ಗಾಯ್ಸ್, ಅದೊಂದು ಸ್ವಲ್ಪ ಡಿಲೇ ಆಗುತ್ತೆ, ಇನ್ನೂ ಒಂದು 2 ವೀಕ್ಸ್ ಆಗ್ಬೋದು, ಬಿಕಾಸ್ ಆಫ್ ಸ್ಟೋರೇಜ್ ಬೇರೆ ಇಲ್ಲ ನನ್ನ ಹತ್ರ. ಅದರಿಂದ ನೋ ಪ್ರಾಬ್ಲಮ್, ಬನ್ನಿ ಮಾಡೋಣ. ಇವತ್ತು ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ, ನಾನು ಮೈಸೂರು ರೋಡ್ ನೋಡಿ, ಇದು ಮೈಸೂರು ನೈಸ್ ರೋಡ್ಗೆ ಹೋಗುತ್ತೆ. ಇದು ಕಡೆ ಬಂದರೆ ಹಿಂಗೆ ಮುಂದಕ್ಕೆ ಇದು ಹೋಗುತ್ತೆ, ನಾಯಂಡನಹಳ್ಳಿ ಬರುತ್ತೆ ಗೈಸ್ ಇದು, ಓಕೆನಾ. ಇದೆಲ್ಲ ಗಿರಿನಗರ ಬರುತ್ತೆ, ಲೆಫ್ಟ್ ಸೈಡೆಲ್ಲ ಇದೆಲ್ಲ ನಾಯಂಡನಹಳ್ಳಿಗೆ ಬರುತ್ತೆ. ಆ್ಯಕ್ಚುಲಿ ಸೈಡ್ಗೆ ಬ್ಯಾಕ್ ಸೈಡ್ಗೆ ಬರುತ್ತೆ. ಇಲ್ಲಿ ಒಂದು ಶೋಭಾ ಅಪಾರ್ಟ್ಮೆಂಟ್ಸ್ ಇದೆ, ಅಲ್ಲಿ ಹೋಗ್ತಾಯಿದ್ದೀನಿ ಇವತ್ತು. ಅಲ್ಲಿ ಏನು ಕೆಲಸ ಅಂದರೆ, ಇವತ್ತು ಅಲ್ಲಿ ಒಂದು ಗಾರ್ಡ್ ಮಾನಿಟರಿಂಗ್ ಇನ್ಸ್ಟಾಲೇಷನ್ ಮಾಡಬೇಕು. ಬನ್ನಿ ಇವತ್ತಿಂದ ಅಲ್ಲಿ ನಿಮಗೆ ಡಿವೈಸ್ ಯಾವ ಥರ ಇರುತ್ತೆ, ಅದರದ್ದು ಏನೇನು ಸ್ಪೆಸಿಫಿಕೇಷನ್ನು ಎಲ್ಲ ನಿಮಗೆ ತೋರಿಸ್ತೀನಿ ಇವತ್ತು. ಅದು ಹೊಸ ಇನ್ಸ್ಟಾಲೇಷನ್ ಬೇರೆ ಇತ್ತಲ್ಲ, ನಿಮಗೂ ಹೊಸ ಇನ್ಸ್ಟಾಲೇಷನ್ ತೋರಿಸಿ ತುಂಬ ದಿನ ಆಗಿತ್ತು. ಹಂಗೆ ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಚಿಕ್ಕಬಳ್ಳಾಪುರದ ಆಗೋವರೆಗೂ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು, ನಾನು ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಸ್ವಲ್ಪ ಜಾಸ್ತಿ ಆಗೋಗಿತ್ತು ಗೈಸ್, ಅದರಿಂದ ಮಾಡಿರಲಿಲ್ಲ. ಬನ್ನಿ ಇನ್ನೊಂದು 5 ಮಿನಿಟ್ಸ್ ಇದೆ, ಹೋಗೋಣ ಕ್ಲೈಂಟ್ ಹತ್ರ. ಹೋಗ್ಬಿಟ್ಟು ಅವ್ರಿಗೆ ಎಲ್ಲ ತೋರಿಸ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಬರೋಣ. ವಿತ್ ಸಾಫ್ಟ್ವೇರ್ ಎಲ್ಲ ಇದೆ ಗೈಸ್. ಅಲ್ಲಿ ಸಾಫ್ಟ್ವೇರ್ ತೋರ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಡಿವೈಸು ಮತ್ತು ಅದೆಲ್ಲ ಯಾವ ಥರ ಆಗುತ್ತೆ ಅದೆಲ್ಲ ನಿಮಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹೋಗೋಣ ಗಾಯ್ಸ್, ಬನ್ನಿ. ಶೋಭಾ ವ್ಯಾಲ್ಯೂ ವ್ಯೂ ಅಲ್ಲಿ ಏನು ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ ಅನ್ನೋದು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಸೆಕ್ಯೂರಿಟಿ ಹೆಡ್ ಇದ್ದಾರೆ ನೋಡಿ, ಇದೆ ನಮ್ಮ ಡಿವೈಸು, ಅಂದರೆ ಡಿವೈಸು ಬಾಕ್ಸು. ಓಪನ್ ಮಾಡಿದ್ರೆ ಡಿವೈಸ್ ಹಾಕೋಕ್ಕೆ ಒಂದು ಪೌಚ್ ಇದೆ. ಇದು ಬಂದು ಗಾರ್ಡ್ ಮಾನಿಟ್ರಿಂಗ್ದು ಡಿವೈಸು, ಮೈನ್ ಡಿವೈಸು ನೋಡಿ. ಇದು ಟಾರ್ಚ್ ಇದೆ, ಇದು ಬಂದು ನಮಗೆ ಚಾರ್ಜಿಂಗ್ ಪಾಯಿಂಟ್. ಇದು ಟಾರ್ಚು. ಆ್ಯಕ್ಚುಲಿ ಇವು ಸೆಕ್ಯೂರಿಟಿಯವ್ರಿಗೆ ಕೊಡ್ತಾಯಿದ್ದೀವಿ, ಅದಕ್ಕೆ ಅವರು ಸ್ಟಿಕ್ಕರ್ ಹಾಕ್ಕೊಂಡಿದ್ದಾರೆ ಇಲ್ಲಿ, MZS ಸೆಕ್ಯೂರಿಟಿ ಹಾಕ್ಕೊಂಡಿದ್ದಾರೆ ನೋಡಿ. ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಟಾರ್ಚ್ ಬರುತ್ತೆ, ಇದನ್ನ ಹಂಗೆ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಚೆನ್ನಾಗಿದೆ ಗೈಸ್. ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋ ತೋರಿಸ್ತೀನಿ ನಿಮಗೆ ನೋಡಿ. ಇದು ಚಾರ್ಜರ್ ಕೂಡ ಇದೆ, ಇದು ಅಡಾಪ್ಟರು. ಇದು ಡಿವೈಸಕ್ಕೆ ಚಾರ್ಜಿಂಗು ಪ್ಲಸ್ಸು ಡೇಟಾ ತೆಗೆಯೋದಕ್ಕೆ ಕೇಬಲ್, ಮ್ಯಾಗ್ನೆಟಿಕ್ ಕೇಬಲ್ ಗೈಸ್. ಇದು ನೋಡಿ ಮ್ಯಾಗ್ನೆಟಿಕ್ ಕೇಬಲು ಸಕ್ಕತ್ತಾಗಿ ಕೂತ್ಕೊಳ್ಳುತ್ತೆ. ಇದು ಯಾವ ಥರ ಸ್ಕ್ಯಾನ್ ಆಗುತ್ತೆ ಅಂದರೆ ನೋಡಿ, ಇದು ಎಲ್ಲ ಗಾರ್ಡ್ಸ್ಗೆ ಎಂಟ್ರಿ ಮಾಡಿದ್ದೀವಿ ಅವ್ರ ಹೆಸರುಗಳಲ್ಲಿ. ಇದು ಇನ್ನೂ ಎಕ್ಸ್ಟ್ರಾ ಬರೋರಿಗೆ ಗಾರ್ಡ್ಸು ಬಿಫೋರ್ ರೂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಲೈಕ್ ಅದು ಪೆಟ್ರೋಲಿಂಗ್ ಅಂತ ಮಾಡ್ತಾರೆ ಬಿಡಿ. ನೈಟ್ ಟೈಮಲ್ಲಿ ಗಾರ್ಡ್ಸ್ ಮಲಗಿದ್ದಾರಾ ಅಥವಾ ಪ್ರಾಪರಾಗಿ ರೂಟ್ ಮಾಡ್ತಾಯಿದ್ದಾರಾ ಅಂತ ಎಲ್ಲ ಚೆಕ್ ಮಾಡೋದಕ್ಕೆ. ಅದಕ್ಕೋಸ್ಕರ ಅವರು ಫಸ್ಟ್ ಗಾರ್ಡ್ ಹೋಗೋಕ್ಕಿಂತ ಬಿಫೋರು ನೋಡಿ ಈ ಥರ ಟ್ಯಾಪ್ ಮಾಡಿದ್ರೆ ನೋಡಿ ಬ್ಲೂ ಕಲರ್ ಲೈಟು ಬರುತ್ತೆ, ಪ್ಲಸ್ಸು ವೈಬ್ರೇಟ್ ಆಗುತ್ತೆ. ಅದಾಗಿದ್ದಾದಮೇಲೆ ಎಲ್ಲ ಚೆಕ್ ಪಾಯಿಂಟ್ಸಲ್ಲೂ ನಾವು ಈ ಥರದ್ದು ಬ್ಲ್ಯಾಕ್ ಕಲರ್ದು ಟ್ಯಾಗ್ ಇಟ್ಟಿರ್ತೀವಿ. ಈ ಟ್ಯಾಗ್ನ ಆ ಲೊಕೇಶನಲ್ಲಿ ಹೆಸರು ಹಾಕ್ಬಿಟ್ಟು ಲೈಕ್ ಸಾಫ್ಟ್ವೇರಲ್ಲೂ ಆ್ಯಡ್ ಮಾಡಿಬಿಟ್ಟು ಇಟ್ಟಿರ್ತೀವಿ. ಎಲ್ಲರೂ ಈ ಟ್ಯಾಗ್ಸು ಗಾರ್ಡ್ಸ್ ಹೋಗ್ತಾರಲ್ಲ ರೂಟಿಗೆ, ಈ ಟ್ಯಾಗ್ ಹತ್ರ ಹೋಗ್ಬಿಟ್ಟು ತೋರಿಸ್ಬೇಕು, ಆವಾಗ ರೆಕಾರ್ಡ್ ಆಗುತ್ತೆ. ಇದನ್ನು ಸಾಫ್ಟ್ವೇರು ಲೈಕ್ ಲ್ಯಾಪ್ಟಾಪ್ ತಂದಿದ್ದೀವಿ ನೋಡಿ. ಆ ಲ್ಯಾಪ್ಟಾಪಲ್ಲಿ ಸಾಫ್ಟ್ವೇರ್ ಹಾಕ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿ ಟ್ರೈನಿಂಗ್ ಎಲ್ಲ ಕೊಡಬೇಕು. ಇನ್ನು ಟ್ರೈನಿಂಗ್ ಆಗಿಲ್ಲ, ಇದೆಲ್ಲ ಇನ್ಸ್ಟಾಲೇಷನ್ ಆಗಿದೆ. ಇದೊಂದು ಮಾತ್ರ ಸ್ಪೇರ್ ಇರೋದು, ಅದಂಗೆ ಇಟ್ಕೊಂಡಿದ್ದೀನಿ. ಇದು ಡಿವೈಸ್ದು ಸೀರಿಯಲ್ ನಂಬರು. ಇದು ಸಕ್ಕತ್ತಾಗಿದೆ ಗೈಸ್, ನೋಡಿರಿ. ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಲೈಕ್ DM ಮೆಸೇಜ್ ಮಾಡಿ ಕಮೆಂಟಲ್ಲಿ, ನಾನು
ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ, ಗ್ಯಾರಂಟಿ ನಾನು ಇದ್ರದ್ದು ಸ್ಪೆಸಿಫಿಕೇಷನ್ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಚೆನ್ನಾಗಿರುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಿ, ಆಫೀಸುಗಳಲ್ಲಿ, ಅಂದರೆ ಫ್ಯಾಕ್ಟ್ರಿಗಳಲ್ಲಿ ನೈಟು ಟೈಮು ಪೆಟ್ರೋಲಿಂಗ್ ಮಾಡ್ತಾರಲ್ಲ, ಅವಾಗ ಯೂಸ್ ಆಗುತ್ತೆ ಇದೆಲ್ಲ. ಇದು ಅವ್ರದ್ದು ಹಾಕ್ಕೊಂಡಿದ್ದಾರೆ, ಇದು ಆ್ಯಕ್ಚುಲಿ ನಮ್ಮ ಬ್ರ್ಯಾಂಡು. ಸುಮ್ಮನೆ ಅವ್ರದ್ದು ಇರಲಿ ಅಂತೇಳಿ ತೊಗೊಂಡಿರೋದು, ಅವ್ರು ಹಾಕ್ಕೊಂಡಿರೋದು ಸ್ಟಿಕ್ಕರ್ ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಗೈಸ್, ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ನಾನು ಮತ್ತೆ ನಿಮಗೆ ಸಿಗ್ತೀನಿ. ಗಾಯ್ಸ್, ಕ್ಲೈಂಟ್ ಹತ್ರ ಕೆಲಸ ಮುಗೀತು. ಹೆಂಗನ್ನಿಸ್ತು ಗಾಯ್ಸ್ ಅದು ಡಿವೈಸು ನಿಮಗೆ? ಆ್ಯಕ್ಚುಲಿ ಅದನ್ನು ನಾವು ಗಾರ್ಡ್ ಮಾನಿಟ್ರಿಂಗ್ ಅಂತೀವಿ. ಲೈಕ್ ಪೆಟ್ರೋಲಿಂಗ್ ಇದು ಮಾಡ್ತಾರೆ ಗಾರ್ಡ್ಸ್ ಎಲ್ಲ, ಲೈಕ್ ಪೊಲೀಸವರೆಲ್ಲ ನಮ್ಮದು ಬೀಟ್ ಮಾಡ್ತಾರಲ್ಲ, ನೈಟ್ ಹೊತ್ತು ರೌಂಡ್ಸ್ ಮಾಡ್ತಾರಲ್ಲ, ಆ ಥರ ಅಪಾರ್ಟ್ಮೆಂಟವರು ಗಾರ್ಡ್ಸ್ಗೆ ಪೆಟ್ರೋಲಿಂಗ್ ಮಾಡಿಸ್ತಾರೆ, ಲೈಕ್ ಮ್ಯಾನೇಜ್ಮೆಂಟ್ ಅವರು. ಅದರಿಂದ ಅವ್ರಿಗೆ ಅದು ಡಿವೈಸು ಪ್ರಾಪರಾಗಿ ಮಾಡ್ತಾಯಿದ್ದಾರಾ ಇಲ್ವಾ ಪೆಟ್ರೋಲಿಂಗು. ಹೋಗಿ ಕೆಲವ್ರು ಏನು ಮಾಡ್ತಾರೆ, ಒಂದು ಸ್ವಲ್ಪ ಮುಗಿಸ್ಕೊಂಡು ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಬಂದುಬಿಡ್ತಾರೆ ಗಾರ್ಡ್ಸು. ಅದಕ್ಕೆ ಈ ಥರ ಹಾಕಿದ್ದೀವಿ ಅಂದರೆ ಹೋಗಿದ್ದಾರಾ ಇಲ್ವಾ, ಎಷ್ಟೊತ್ತಿಗೆ ಹೋಗಿದ್ದಾರೆ ಅನ್ನೋದೆಲ್ಲ ಗೊತ್ತಾಗೋಗುತ್ತೆ ಗೈಸ್. ಪ್ರತಿಯೊಂದು ಗೊತ್ತಾಗುತ್ತೆ ಹೋಗಿದ್ದಾರಾ ಇಲ್ವಾ ಅಂತ. ಪ್ಲಸ್ ಏನೋ ಮಿಸ್ ಮಾಡಿದರೆ ಮಿಸ್ ಆಗಿರೋದು ಕೂಡ ಬರುತ್ತೆ. ಪ್ರತಿಯೊಂದು ಡೀಟೇಲ್ ಇರುತ್ತೆ ಅದರಲ್ಲಿ, ಯಾವ ಗಾರ್ಡ್ ಹೋಗಿದ್ದಾರೆ ಅದೆಲ್ಲ ಲೈಕ್ ಟ್ರೈನಿಂಗ್ ಎಲ್ಲ ಕೊಡಬೇಕಾಗಿತ್ತು ಕ್ಲೈಂಟಿಗೆ, ಎಲ್ಲ ಕೊಟ್ಟಿದ್ದೀವಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಯಾವ ಗಾರ್ಡ್ ಎಷ್ಟೊತ್ತಿಗೆ ಹೋಗಿದ್ದಾರೆ, ಏನು ಎಷ್ಟೊತ್ತು ಟೈಮ್ ಹಿಡಿದಿದೆ ಫುಲ್ ರೂಟಿಂಗ್ ಮಾಡೋದಕ್ಕೆ, ಅವ್ರು ಎಷ್ಟೊತ್ತು ಮಾಡಿದ್ದಾರೆ, ಇವರು ಇನ್ನೊಬ್ರು ಎಷ್ಟೊತ್ತು ಮಾಡಿದ್ದಾರೆ, ಎಲ್ಲಾದರೂ ಮಿಸ್ ಮಾಡಿದಾರಾ ಇಲ್ವಾ ಅನ್ನೋದು ಪ್ರತಿಯೊಂದು ರಿಪೋರ್ಟ್ ನೀಟಾಗಿ ಬಂದುಬಿಡುತ್ತೆ. ಅದರಿಂದ ಅದು ಹಾಕ್ಸೋದು. ಯಾರಿಗಾದ್ರೂ ಬೇಕಾದರೆ ಹೇಳಿ ಗಾಯ್ಸ್, ಹಾಕ್ಕೊಡ್ತೀವಿ, ಕಮೆಂಟ್ ಮಾಡಿ, ಓಕೆನಾ? ನಾನು ಆಫೀಸ್ ಕಡೆಯಿಂದ ಸ್ವಲ್ಪ ಡಿಸ್ಕೌಂಟ್ ಏನಾದರೂ ಈಸ್ಕೊಟ್ಟು ಹಾಕ್ಕೊಡ್ತೀನಿ, ನಾನೇ ಬಂದು ಇನ್ಸ್ಟಾಲೇಷನ್ ಮಾಡಿಕೊಡ್ತೀನಿ. ಮತ್ತು ಡಿವೈಸ್ ಎಲ್ಲ ಹೆಂಗಿತ್ತು ಅನ್ನೋದು ಕಮೆಂಟ್ ಹಾಕಿ ಮರಿಬೇಡಿ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನಾನು ಲೈಕ್ ಆಫೀಸ್ದು ಲಾಗ್ ಮಾಡಿ. ಇದು ಹೊಸ ಗಾರ್ಡ್ ಮಾನಿಟರಿಂಗ್ ಇನ್ಸ್ಟಾಲೇಷನ್ ಇತ್ತಲ್ಲ, ಅದಕ್ಕೆ ನಾನು ತೋರಿಸಿರಲಿಲ್ಲ, ಅದಕ್ಕೆ ತೋರಿಸೋಣ ಅಂತ ಇದು ಮಾಡಿದೆ. ನಾನು ಆ್ಯಕ್ಚುಲಿ ತುಂಬ ಕ್ಲೈಂಟ್ ಹತ್ರ ಎಲ್ಲ ಓಡಾಡ್ತಾಯಿದ್ದೆ ಗಾಯ್ಸ್, ಅಲ್ಲೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಬಿಕಾಸ್ ಆಫ್ ನಾನು ತುಂಬ ಟ್ರಾವೆಲ್ ಲಾಂಗ್ ಮಾಡ್ತಾಯಿದ್ದೆ. ಇನ್ನೊಂದು ಗಾರ್ಡನ್ ಸಿಟಿ ಜಾಸ್ತಿ ಕೆಲಸ ಇತ್ತು, ತುಂಬ ಗಾರ್ಡನ್ ಸಿಟಿಗೆ ಓಡಾಡ್ತಿದ್ದೆ. ಚಿಂತಾಮಣಿಗೆ ಹೋಗಬೇಕಾಗಿತ್ತು, ಚಿಂತಾಮಣಿಗೆ ಒಂದು 3 ಸತಿ ಹೋಗಿ ಬಂದೆ, 3-4 ಸತಿ ಹೋಗಿ ಬಂದೆ ಚಿಂತಾಮಣಿಗೆ. ಪ್ಲೇಸು ಗಾರ್ಡನ್ ಸಿಟಿ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು, ಬೇಜಾನ್ ಕೆಲಸ ಇತ್ತು ಗೈಸ್, ಅದೇ ಅಂತಲ್ಲ. ಆದ್ದರಿಂದ ಯಾರ್ದು ಕಾಲ್ಸ್ ರಿಸೀವ್ ಮಾಡೋಕ್ಕಾಗ್ತಾಯಿರಲಿಲ್ಲ. ತುಂಬ ಆಫೀಸ್ದು ಮತ್ತು ಪರ್ಸ್ನಲ್, ಎಸ್ಪೆಷಲಿ ಪರ್ಸ್ನಲ್ ಕಾಲ್ಸ್ ಯಾವುದು ರಿಸೀವ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಅದರಿಂದ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ಒಂದು ಸ್ವಲ್ಪ ಲೆಕ್ಕಾಚಾರಕ್ಕೆ ಫ್ರೀ ಆಗಿದೆ ಗೈಸ್ ಇವತ್ತಿಂದ. ಯಾಕಂದರೆ ಗಾರ್ಡನ್ ಸಿಟಿ ಒಂದು 95% ನಮ್ಮ ಕಡೆಯಿಂದ ಎಲ್ಲ ಓವರ್ ಆಗಿದೆ, ಏನೂ ಕೆಲಸ ಇಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಕಡೆಯಿಂದ ಪೆಂಡಿಂಗ್ ಇದೆ, ಅದು ಮುಗಿಸ್ಕೊಟ್ಟಿದ್ದೀವಿ ಅಂದರೆ ಅದು ಅವ್ರು ಮುಗಿಸ್ಕೊಟ್ರೆ ನಮ್ಮ ಕಡೆಯಿಂದ ಕೆಲಸ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಆ್ಯಕ್ಚುಲಿ ತುಂಬ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡೆ, ಯಾವುದು ಮಾಡೋಕ್ಕಾಗಲಿಲ್ಲ. ಅದರಿಂದ ಒಂದು ಸ್ವಲ್ಪ ಹೋಲ್ಡ್ ಹೋಗಿದೆ, ಲೈಕ್ ಅ ಲಾಂಗ್ ಗ್ಯಾಪ್ ಬಂತು ಒಂದು ಸ್ವಲ್ಪ ವೀಡಿಯೋಸ್ ಮಾಡೋದಕ್ಕೆ. ಆದರೆ ಇವತ್ತೊಂದು ವೀಡಿಯೋ ಮಾಡಬೇಕು, ನೋಡೋಣ ಗೈಸ್, ಆದರೆ ಮಾಡ್ತೀನಿ. ಯಾಕಂದರೆ ಮಳೆ ಬರೋಂಗಿದೆ, ಹೋದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ ಆ ಲೊಕೇಶನ್ಗೆ. ಅಲ್ಲಿ ಹೋಗಿದ್ದೆ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋ ಆಗುತ್ತೆ ಅದು, ಹೋಗಿದ್ದೀನಿ ಅಂದರೆ ಗ್ಯಾರಂಟಿ. ಮಳೆ ಬರಲಿಲ್ಲ ಅಂದರೆ ಗ್ಯಾರಂಟಿ ಹೋಗ್ತೀನಿ ಗೈಸ್ ಅಲ್ಲಿಗೆ. ಮೊನ್ನೆನೇ ಹೋದೆ, ಏನಂದರೆ ಅದು ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ, ಮಳೆ ಬಂದುಬಿಡ್ತು, ಅದಕ್ಕೋಸ್ಕರ ರೆಕಾರ್ಡ್ ಮಾಡಲಿಲ್ಲ ನಾನು ಅಷ್ಟೇ. ಓಕೆ ಗೈಸ್, ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದು ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.